ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮಾಧ್ಯಮ ಸಂವಾದ ನಡೆಸುತ್ತಿದ್ದು ದೋಸ್ತಿಗಳ ವಿರುದ್ಧ ಹರಿಹಾಯ್ತಿದ್ದಾರೆ. ಲೋಕಸಭಾ ಚುನಾವಣೆ ಬಗ್ಗೆ ಏನೆಲ್ಲ ಹೇಳ್ತಿದ್ದಾರೆ ಬನ್ನಿ ನೋಡೋಣ. ಪ್ರಿಂಟ್ ಮೀಡಿಯಾದಲ್ಲಿ ಬಂದಿರುವಂತದ್ದು ತನಿಖೆಯ ಆಧಾರದ ಮೇಲೆ ಐಟಿ ಅಧಿಕಾರಿಗಳು ಕೊಟ್ಟಿರುವಂತ ಮಾಹಿತಿ. ಸೊ ಐಟಿ ಅಧಿಕಾರಿಗಳೇ ಈ ಮಾಹಿತಿಯನ್ನು ಕೊಟ್ಟಾಗ ಇನ್ಯಾವ ದಾಖಲೆಗಳು ಬೇಕು? ಐಟಿ ಅಧಿಕಾರಿಗಳು ಕೊಟ್ಟಿರುವಂತ ಮಾಹಿತಿಯನ್ನು ನಾನು ಒಪ್ಕೊಂಡಿದ್ದೇನೆ. ಅದರಂತೆ ಇವತ್ತು 10% ಕಮಿಷನ್ ಸರ್ಕಾರ ಅಲ್ಲ, ಇದು 20% ಕಮಿಷನ್ ಸರ್ಕಾರ. ಎಲ್ಲ ಕಡೆ ಇದೇ ರೀತಿ ದಂಧೆ ನಡೆದಿದೆ. ಕಾಮಗಾರಿ ಮುಗಿಯೋಕೆ ಮುಂಚೆನೇ ಇಷ್ಟು ದೊಡ್ಡ ಮೊತ್ತದ ಅಡ್ವಾನ್ಸ್ ಕೊಡುವಂತ ಅಗತ್ಯ ಏನಿತ್ತು, ಇದರ ಉದ್ದೇಶ ಏನು, ಇದರ ಹಿನ್ನೆಲೆ ಏನು ಅಂತ ತನಿಖೆ ಐಟಿ ಅವರು ಮುಂದುವರಿಸಿದ್ದಾರೆ. ಸರ್, ಹಾಗೇನೆ ಇನ್ನೊಂದು ಪ್ರಶ್ನೆ, ಬಿಜೆಪಿ ಈ ಬಾರಿ ಬಿಜೆಪಿಯಲ್ಲಿದ್ದಂತ ಅಥವಾ ಬಿಜೆಪಿಯನ್ನ ಕಟ್ಟಿ ಬೆಳೆಸಂತ ಅಡ್ವಾಣಿ ಅವರು ಮತ್ತು ಮುರಳಿ ಮನೋಹರ್ ಜೋಶಿ ಸೇರಿದಂತೆ ಹಲವು ಹಿರಿಯ ನಾಯಕರನ್ನ ಮೂಲೆ ಗುಂಪು ಮಾಡಿತು ಅನ್ನುವಂತಹ ಒಂದು ಆರೋಪ ಕೂಡ ಇದೆ. ಅದ್ವಾನಿಯವರನ್ನಾಗ್ಲಿ ಮುರಳಿ ಮನೋಹರ್ ಜೋಶಿ ಅವರಾಗ್ಲಿ ಮೂಲೆ ಗುಂಪು ಮಾಡೋ ಪ್ರಶ್ನೆ ಇಲ್ಲ. ಹಿರಿಯರಾಗಿ ನಮ್ಮ ಮಾರ್ಗದರ್ಶನ ಮಾಡ್ತಾರೆ. ಆ ಮಾರ್ಗದರ್ಶನದೊಂದಿಗೆ ಪಕ್ಷವನ್ನು ಮುನ್ನಡೆಯತ್ತ ತಗೊಂಡು ಹೋಗುವಂತ ಪ್ರಯತ್ನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ಸಲಹೆಯನ್ನು ಅವರಿಂದ ಪಡಿತಾ ಇದ್ದಾರೆ. ನೋಡಿ, ನಾನು ನಿಮಗೆ ಸ್ಪಷ್ಟ ಮಾಡಕ್ಕೆ ಇಚ್ಛೆ ಪಡ್ತೇನೆ. ನಾನು ಒಬ್ಬ ರಾಷ್ಟ್ರೀಯ ಪಕ್ಷದ ಜವಾಬ್ದಾರಿಯುತರಂತ ಕಾರ್ಯಕರ್ತ. ರಾಷ್ಟ್ರೀಯ ಪಕ್ಷ ಯಾವ್ಯಾವ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಸೇರಿ ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗೂ ಸಹ ಈ ರಾಜ್ಯದ ಉದ್ದಗಲಿಗೆ ಓಡಾಟ ಮಾಡಿ ಕೆಲಸ ಮಾಡಿದ್ದೇನೆ. ಕಳೆದ 40 ವರ್ಷದಿಂದ ಓಡಾಟ ಮಾಡ್ಕೊಂಡು ಬಂದವನು ನಾನು. ಅವಾಗ ನನಗೇನು ಸ್ಥಾನಮಾನ ಇರಲಿಲ್ಲ, ಅಥವಾ ವಿಧಾನಸಭೆಯಲ್ಲಿ ನಮ್ಮ ಶಾಸಕರಿದ್ದವರು ಇಬ್ಬರೇನೆ. ಸೊ ಇವತ್ತು 5 ವರ್ಷ ಆಡಳಿತ ನಡೆಸಕ್ಕೆ ಸಾಧ್ಯ ಆಯಿತು ನಮ್ಮ ನಿರಂತರ ಹೋರಾಟದ ಪರಿಣಾಮ. ಮುಂದೆ ಬರೋ ದಿವಸಗಳಲ್ಲೂ ಸಹ ಯಾವುದೇ ಸ್ಥಾನಮಾನ ಇರಲಿ ಇಲ್ಲದೆ ಇರಲಿ, ಪಕ್ಷವನ್ನ ಬಲಪಡಿಸೋಕ್ಕೋಸ್ಕರ ರಾಜ್ಯದ ಉದ್ದಗಲಿಗೆ ಪ್ರವಾಸ ಮಾಡ್ತೇನೆ. ಆ ಒಂದು ಜವಾಬ್ದಾರಿ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ. ಆ ಬಗ್ಗೆ ನನಗೇನು ಚಿಂತೆನೂ ಇಲ್ಲ. ಸರ್, ನಿನ್ನೆ ತಾವು ಒಂದ್ ಕಡೆ ಮಾತಾಡ್ತಾ ಹೇಳಿದ್ರಿ, ಚುನಾವಣೆ ಫಲಿತಾಂಶದ ನಂತರ ಎಲ್ಲಿದ್ದಿ ಕುಮಾರಣ್ಣ ಅಂತ ಕೇಳಬೇಕಾಗುತ್ತೆ ಅಂತ. ಅಂದ್ರೆ ಚುನಾವಣೆ ಫಲಿತಾಂಶದ ನಂತರ ಒಂದು ರಾಜಕೀಯ ಬದಲಾವಣೆ ಆಗುತ್ತೆ ಅನ್ನೋ ಸೂಚನೆ ಆಯಿತು. 100% ನಾನು ಹೇಳ್ತಿಲ್ಲ, ಈ ನಾಡಿನ ಕೋಟ್ಯಾಂತರ ಜನರ ಅಭಿಪ್ರಾಯ. 22 ಸೀಟ್ ನಾವು ಗೆದ್ದ ತಕ್ಷಣ ಆ ಭಿನ್ನಾಭಿಪ್ರಾಯಗಳು ಕಾಂಗ್ರೆಸ್ ಜೆಡಿಎಸ್ ಅಲ್ಲಿ ಮುಗುಳು ಮುಟ್ಟುತ್ತೆ, ಪರಸ್ಪರ ಪಡೆದಾಡ್ತಾರೆ. ಆ ಸಂದರ್ಭದಲ್ಲಿ ಸರ್ಕಾರ ಉಳಿಯೋಲ್ಲ ಅನ್ನುವಂತ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಎಲ್ಲರ ನಿರೀಕ್ಷೆ, ಅಪೇಕ್ಷೆ. ಕಾದ್ ನೋಡೋಣ, ಏನ್ ಬೇಕಾದ್ರೂ ಆಗ್ಬೋದು. ಸರ್, ಎಲೆಕ್ಷನ್ ಆದ್ಮೇಲೆ 23ನೇ ತಾರೀಕು ಆದ್ಮೇಲೆ ನೀವು ಮತ್ತೆ ರಿಪೀಟ್ 23ನೇ ತಾರೀಕು ರಿಸಲ್ಟ್ ಬಂದ್ಮೇಲೆ ನೀವು ರಾಜ್ಯಾಧ್ಯಕ್ಷರಾಗಿ ಉಳಿಯೋದಿಲ್ಲ ಅಂತ ದಾವಣಗೆರೆಯಲ್ಲಿ ಶಿವಶಂಕರಪ್ಪನವರು ಅಪವಾದ ಮಾಡಿದ್ರು. ಏನ್ ತಪ್ಪೇನಿಲ್ಲ ರೀ. ನಾನು ರಾಜ್ಯದ ಅಧ್ಯಕ್ಷನಿದ್ದರೆ ವಿರೋಧ ಪಕ್ಷ ನಾಯಕನಂತೂ ಇರ್ತೀನ. ಯಾವ ಸ್ಥಾನಮಾನ ಇರಬೇಕಿದ್ರೆ ಏನಂತೆ ಅದನ್ನು ಉಪಯೋಗಿಸ್ಕೊಂಡು ಪಕ್ಷವನ್ನ ಬಲಪಡಿಸೋಣ. ಬಹಳ ಸಂತೋಷ. ಫಲಿತಾಂಶ ಬಂದ ಮೇಲೆ ನೀವು ಕರೀದಿದ್ರು ನಾನೇ ಬರ್ತೇನೆ ನಿಮ್ಮ ಪ್ರೆಸ್ ಕ್ಲಬ್ಗೆ. ಅವಾಗೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತೇನೆ, ಸಮಂಜಸವಾದ ಉತ್ತರವನ್ನು ಕೊಡ್ತೇನೆ. ಅಲ್ಲದೆ ಇದೆಲ್ಲಕ್ಕೂ ಉತ್ತರ ಈ ನಾಡಿನ 6.5 ಕೋಟಿ ಜನ ಕೊಡಬೇಕು. ನನಗೆ ವಿಶ್ವಾಸ ಇದೆ. ಕಳೆದ ಅನೇಕ ತಿಂಗಳುಗಳಿಂದ ರಾಜ್ಯದಲ್ಲಿ ಪ್ರವಾಸ ಮಾಡಿದಾಗ ಜನಮಾನಸದಲ್ಲಿ ಏನು ಪ್ರೀತಿ ವಿಶ್ವಾಸ ಜಾಸ್ತಿ ಆಗಿದೆ. ಈ ಭ್ರಷ್ಟಾಚಾರ ಸರ್ಕಾರದ ಬಗ್ಗೆ ಆಕ್ರೋಶ ಇದೆ. ಇವರೊಬ್ಬರು ನಂಬಿಕೆ ದ್ರೋಹಿಗಳು, ವಿಶ್ವಾಸ ದ್ರೋಹಿಗಳು ಅನ್ನೋ ಭಾವನೆಯನ್ನು ಜನರಲ್ಲಿ ಮೂಡಿದೆ. ಇದೆಲ್ಲವೂ ಸಹ ಬಿಜೆಪಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಅವಕಾಶ ಆಗುತ್ತೆ. ಮುಂದೆ ರಾಜಕೀಯ ಬದಲಾವಣೆಗೂ ಇದು ನಾಂದಿ ಆಗುತ್ತೆ ಅನ್ನುವಂಥದ್ದು ಎಲ್ಲ ಜನರ ಅಪೇಕ್ಷೆ. ಅಂಬರೀಶ್ ಅವರ ಅನುಕಂಪದ ಅಲೆಯನ್ನು ಇಟ್ಕೊಂಡು ಅಥವಾ ಮಹಿಳೆಯರು ಮುಂದಿಟ್ಕೊಂಡು ಅಧಿಕಾರ ಇರುವಂತ ಮುಂದಾಗಿ ನಿಂತಿರೋದು ಇದು ಒಂದು ರಾಷ್ಟ್ರೀಯ ಪಕ್ಷದ ಇದು ದುಸ್ಥಿತಿನ ಅಥವಾ ಏನೇನೋ ಮಾತಾಡ್ತಿರಲ್ರಿ ಸ್ವಾಮಿ. ನಾನ್ ನಿಮ್ಗೆ ಒಂದೇ ಪ್ರಶ್ನೆ ಕೇಳುವಂತದ್ದು. ಸುಮಲತಾ ಅವರನ್ನ ನಾನ್ ಚುನಾವಣೆಗೆ ನಿಲ್ಲಿಸ್ತಿಲ್ಲ. ಸುಮಲತಾ ಅವರು ಮಂಡ್ಯದಲ್ಲಿ ನಿಂತರು. ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೊಂಡ್ರು ಈ ಸಂದರ್ಭದಲ್ಲಿ ಸುಮಲತಾಕ್ಕೆ ಬೇಷರತ್ ಬೆಂಬಲವನ್ನು ಕೊಡಬೇಕು ಅಂತ. ಈಗ ಸುಮಲತಾ ಅವರು ಗೆಲ್ಲಬಹುದು ಅನ್ನುವಂಥ ವಾತಾವರಣ ಸೃಷ್ಟಿಯಾಗಿದೆ.
ಅದಕ್ಕೆ ಬೇಷರತ್ ಬೆಂಬಲವನ್ನು ಕೊಟ್ಟಿದ್ದೇವೆ. ಅದರಿಂದ ನಾವು ಅವ್ರ ಬಗ್ಗೆ ನಾವು ನಿಲ್ಲಿಸೋದಾಗ್ಲಿ ಮತ್ತೊಂದಾಗ್ಲಿ, ಅಂಬರೀಷ್ಗೇನು ಅಪಮಾನ ಮಾಡಿದ್ದಾರೆ, ಇದು ತಿರುಗುಬಾಣ ಆಗುತ್ತೆ, ಅವರ ಗೆಲುವಿಗೆ ನಾಂದಿ ಆಗುತ್ತೆ. ನಾನು ಹೋಗುವಂತ ಸಂಭವ ಕಡಿಮೆ. ರಾಜ್ಯದ ಉದ್ದಗಲಕ್ಕೆ ನಾವು ಪ್ರವಾಸ ಮಾಡಬೇಕು, ಪ್ರಯತ್ನ ಮಾಡಿ.